ಮಾರ್ನಿಂಗ್ ಶುಭೋದಯ. ಇವತ್ತಿನ ನುಡಿ ಮತ್ತು ಏನಪ್ಪ ಅಂತಂದರೆ, ನಮ್ಮೆಲ್ಲರಿಗೂ ಗೊತ್ತು ಇವತ್ತು ತಾಯಂದಿರ ದಿನ. ಹ್ಯಾಪಿ ಮದರ್ಸ್ ಡೇ. ಅದರ ಜೊತೆ ಹೇಳ್ತಾ ಹೋಗ್ತಾರೆ, ಕೆಟ್ಟ ತಾಯಿ ಈ ಭೂಮಿ ಮೇಲೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ಹೌದು ರೀ, ಯಾವುದೇ ಕಾರಣಕ್ಕೂ ಭಗವಂತ ಕೆಟ್ಟ ತಾಯಿ ಅಂತ ಯಾರನ್ನೂ ಸಹ ಹುಟ್ಟಿಸೋದಿಲ್ವಂತೆ. ಆದರೆ ಗಾಂಧಾರಿಯಂತಹ ತಾಯಂದರು ಈಗಲೂ ಸಹ ಭೂಮಿ ಮೇಲಿದ್ದಾರೆ. ಅವ್ರು ಏನು ಮಾಡ್ತಾರೆ ಅಂದರೆ, ಮಕ್ಕಳ ಪ್ರೀತಿಯಲ್ಲಿ ತನಗೆ ತಾನೇ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ದಯವಿಟ್ಟು ಆ ರೀತಿ ನೀವೂ ಸಹ ಆ ಗಾಂಧಾರಿಯಂತಹ ಪ್ರೀತಿಯಲ್ಲಿದ್ದರೆ ಸ್ವಲ್ಪ ಕಣ್ಣಿಗೆ ಕಟ್ಟಿದಂತಹ ಬಟ್ಟೆಯನ್ನು ತೆಗೆದು ನಿಮ್ಮ ಮಕ್ಕಳನ್ನು ನೋಡಿ. ಆಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮಕ್ಕಳು ಎಲ್ಲಿ ಸರಿ ಮಾಡ್ತಾ ಇದ್ದಾರೆ, ಎಲ್ಲಿ ತಪ್ಪು ಮಾಡ್ತಿದ್ದಾರೆ ಅಂತ. ಮಕ್ಕಳಿಗಾಗಿ ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನೇ ದೇಶದ ಆಸ್ತಿಯನ್ನಾಗಿ ಮಾಡೋದು ತುಂಬ ಮುಖ್ಯ. ಹಾಗೆಯೇ ನಾವು ಇಲ್ಲಿ ತಾಯಿ ಅಂದ ತಕ್ಷಣ ಹೆತ್ತವಳು ಅಂತ ಮಾತ್ರ ತೆಗೆದುಕೊಳ್ತೀವಿ. ಇಲ್ಲ, ಹೆತ್ತವಳು ನಮ್ಮ ಮೊದಲನೇ ತಾಯಿ ಆದರೆ ಗುರುಪತ್ನಿ ಎರಡನೆಯ ತಾಯಿ. ಯಾಕೆ ಅಂದರೆ ಮೊದಲೆಲ್ಲ ಗುರುಕುಲದಲ್ಲಿ ಅಭ್ಯಾಸ ಮಾಡ್ತಿದ್ರು, ಹಾಗಾಗಿ ಗುರುಪತ್ನಿ ಎರಡನೆಯ ತಾಯಿ. ಮೂರನೆಯ ತಾಯಿಯನ್ನು ಗೋವು ಅಂತ ಹೇಳ್ತಾರೆ. ಹಾಗೆ ನಾಲ್ಕನೇ ತಾಯಿಯನ್ನು ದಾದಿಗಳು ಅಂತ ಹೇಳ್ತಾರೆ. ಅಂದರೆ ನಾವು ಹುಷಾರಿಲ್ಲದೆ ಇದ್ದಾಗ ನಮ್ಮನ್ನು ಆರೈಕೆ ಮಾಡುವಂತಹ ನರ್ಸ್ಗಳು. ಇಲ್ಲಿ ನರ್ಸ್ಗಳಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ಎಲ್ರಿಗೂ ಅರ್ಥ ಆಗಲಿ ಅಂತ ಅಷ್ಟೇ. ಹಾಗೂ ಐದನೆಯ ತಾಯಿ ನಮ್ಮ ಭೂತಾಯಿ, ಅಷ್ಟೇ ಅಲ್ಲದೆ ನಮ್ಮ ದೇಶ. ಹಾಗಾಗಿ ಸ್ವರ್ಗಕ್ಕಿಂತಲೂ ಮೇಲಾಗಿರುವುದು ನನ್ನ ಮಾತೃಭೂಮಿ ಅಂತ ಹೇಳ್ತಾರೆ. ಈ 5 ಜನ ತಾಯಂದ್ರಿಗೆ ಶಿರಸ ನಮಿಸೋಣ. ಅದರ ಜೊತೆ ತಾಯಂದಿರ ಪ್ರೀತಿಯನ್ನು ಕೊಟ್ಟಂತಹ ನಮ್ಮ ಚಿಕ್ಕಮ್ಮಂದ್ರೆ ಇರಬಹುದು, ಅತ್ತೆಯರಿರಬಹುದು ಅಥವಾ ಅಕ್ಕಂದಿರಿರಬಹುದು, ಎಲ್ಲ ಹೆಣ್ಣು ಮಕ್ಕಳು ಸಹ ತಾಯಂದ್ರಿಗೆ ಸಮ ಅಂತಹ ಎಲ್ಲ ತಾಯಂದ್ರಿಗೆ ನಮಿಸುತ್ತಾ ಹ್ಯಾಪಿ ಮದರ್ಸ್ ಡೇ. ಹಾಗೆಯೇ ಅಮ್ಮನಿಗೆ ವಿಶ್ ಮಾಡೋದು ದಯವಿಟ್ಟು ಮರಿಬೇಡಿ. ಇದು ಕೇವಲ ಒಂದು ದಿನದ ಸಂಭ್ರಮ ಅಲ್ಲ ಕಣ್ರಿ. ಇದು ನಾವು ಬದುಕಿರುವವರೆಗೂ ಋಣ ತೀರಿಸೋದಕ್ಕೆ ಆಗದೇ ಇರುವಂತಹ ಒಂದು ಗಟ್ಟಿಯಾದಂತಹ ಸಂಬಂಧ. ಇಂತಹ ಸಂಬಂಧಕ್ಕೆ ಎಲ್ಲರೂ ತಲೆಬಾಗೋಣ. ಒಮ್ಮೆ ಯೋಚನೆ ಮಾಡಿ. ಥ್ಯಾಂಕ್ ಯು.